ಹಾಯ್ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಅನದರ್ ನ್ಯೂ ವ್ಲಾಗ್. ರೀಸೆಂಟಾಗಿ ಧೃತಿ ಬರ್ಡೇ ಸೆಲೆಬ್ರೇಟ್ ಮಾಡೋಣ ಅಂತ ಗ್ರೇಟ್ ಗ್ರ್ಯಾಂಡ್ ವೆನಿಸ್ ಮಾಲಿಗೆ ಹೋಗಿದ್ವಿ. ಈ ಮಾಲ್ ಇರೋದು ಪರಿ ಚೌಕ್ ಗ್ರೇಟರ್ ನೋಯ್ಡಾ ಅಲ್ಲಿ. ಗ್ರೇಟರ್ ನೋಯ್ಡಾ ಅಲ್ಲಿ ಒನ್ ಆಫ್ ದ ಲಾರ್ಜೆಸ್ಟ್ ಶಾಪಿಂಗ್ ಮಾಲ್ ಅದು. ಮಾಲ್ ಒಳಗಡೆ ಗಂಡೋಲಾ ರೈಡ್ ಇದೆ. ಪರ್ ಪರ್ಸನ್ 400 ಚಾರ್ಜ್ ಮಾಡ್ತಾರೆ. ವೀಕೆಂಡ್ 500 ಚಾರ್ಜ್ ಮಾಡ್ತಾರೆ. ವೆನಿಸ್ ಸಿಟಿ ತರಾನೇ ಮಾಡಿದ್ದಾರೆ. ಮಾಲ್ ಒಳಗಡೆ ಕಂಪ್ಲೀಟ್ ಆಗಿ ಇಟಾಲಿಯನ್ ಆರ್ಕಿಟೆಕ್ಚರ್ ನೋಡ್ಬೋದು. ಆ್ಯಂಡ್ ನಾನಂತರೂ ಈ ರೀತಿ ಗಂಡೋಲಾ ರೈಡ್ ಇರೋ ಮಾಲ್ನ ಫಸ್ಟ್ ಟೈಮ್ ನೋಡಿದ್ದು. ಆ್ಯಂಡ್ ತುಂಬಾ ಚೆನ್ನಾಗಿದೆ, ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ವಾಟರ್ ಎಲ್ಲ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿದೆ.
ಹಾಗೆ ಇದ್ರ ಜೊತೆಗೆ ಐಸ್ ಕ್ರೀಮ್‌ನ ಕೊಡ್ಸಿದ್ವಿ. ಏನ್ ಸ್ಪೆಷಾಲಿಟಿ ಅಂದ್ರೆ ಐಸ್ ಕ್ರೀಮ್ ಏನೋ ಟೇಸ್ಟಿಯಾಗಿದ್ದೇ ಇರುತ್ತೆ. ಅದ್ರ ಜೊತೆ ಅವ್ರು ಆಟ ಆಡ್ಸೋ ರೀತಿ ಮಕ್ಕಳಿಗೆ ತುಂಬಾನೇ ಇಷ್ಟ ಆಗುತ್ತೆ. ದೊಡ್ಡೋರು ಕೂಡ ಇಷ್ಟ ಆಗುತ್ತೆ ಆಬ್ವಿಯಸ್ಲಿ. ಹೀಗಾಗಿ ಸ್ವಲ್ಪ ಅವಳಿಗೆ ಎಂಟರ್‌ಟೈನಿಂಗ್ ಆಗಿರುತ್ತೆ ಅಂತ ಆ್ಯಂಡ್ ಅವಳಿಗೆ ತುಂಬಾನೇ ಇಷ್ಟ ಆಯ್ತು. ಇನ್ನು ಮಾಲ್ ಒಳಗಡೆ ಪಿಜ್ಜಾ ಟವರ್ ಕೂಡ ಮಾಡಿದ್ದಾರೆ. ಹಾಗೆ ಇಟಾಲಿಯನ್ ಆರ್ಕಿಟೆಕ್ಚರ್ ಇರೋದ್ರಿಂದ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಆಲ್ಮೋಸ್ಟ್ ವೆನಿಸ್ ಥರಾನೇ ಮಾಡಿದ್ದಾರೆ ಡಿಸೈನ್. ಹೀಗಾಗಿ ಮಾಲ್ ಆರ್ಕಿಟೆಕ್ಚರ್ ಆ್ಯಂಡ್ ಇಂಟೀರಿಯರ್ಸ್ ತುಂಬಾನೇ ಚೆನ್ನಾಗಿದೆ. ಇಲ್ಲಿ ಎಲ್ಲ ಥರದ ಬ್ರ್ಯಾಂಡೆಡ್ ಶಾಪ್ಸ್ ಕೂಡಾನು ಇದೆ. ನಾವಿವಾಗ ಡೆನ್ಸಿ ಕೆಫೆಗೆ ಬಂದಿದ್ದೀವಿ. ಈ ಕೆಫೆಯಿಂದ ವ್ಯೂ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಅಂದ್ರೆ ಗಂಡೋಲ ರೈಡ್ ಕಾಣಿಸುತ್ತೆ. ಹಾಗೆ ಫುಲ್ ವ್ಯೂ ತುಂಬಾನೇ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಹೀಗಾಗಿ ಸ್ವಲ್ಪ ಕಾಸ್ಟ್ಲಿ ಇತ್ತು ಕೆಫೆ. ಆದ್ರೂನು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ನಾವಿಲ್ಲಿ ಜಾಸ್ತಿ ಏನು ಟ್ರೈ ಮಾಡಲಿಲ್ಲ. ಲೈಕ್ ಕೊರಿಯನ್ ಬನ್ ಮತ್ತೆ ಕಾಫಿ ಹಾಗೆ ಬರ್ಗರ್ ಟ್ರೈ ಮಾಡಿದ್ವಿ. ಕೊರಿಯನ್ ಚೀಸ್ ಬನ್ ಅಂತೂ ತುಂಬಾನೇ ಚೆನ್ನಾಗಿತ್ತು. ಹಾಗೆ ಕಾಫಿ ಕೂಡಾನು ಅಷ್ಟೇ ತುಂಬಾನೇ ಚೆನ್ನಾಗಿ ಅನಿಸ್ತು. ಇನ್ನು ಇಲ್ಲಿ ಪಿಜ್ಜಾ ಟವರ್ ಕೂಡ ಇದೆ. ಅದು ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು. ಲೈಟಿಂಗ್ಸ್ ಎಲ್ಲ ಹಾಕಿದ್ರು. ಇಟಾಲಿಯನ್ ಆರ್ಕಿಟೆಕ್ಚರ್ ತುಂಬಾನೇ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇತ್ತು. ಆ್ಯಂಡ್ ಈ ಮಾಲ್ದು ಹೈಲೈಟೇ ಗಂಡೋಲಾ ರೈಡ್, ಇಟಾಲಿಯನ್ ಆರ್ಕಿಟೆಕ್ಚರ್ ಆ್ಯಂಡ್ ದಿಸ್ ಪಿಜ್ಜಾ ಟವರ್. ಆ್ಯಂಡ್ ಇನ್ನೊಂದೇನಂದ್ರೆ ನಿಮ್ಗೆ ಎಲ್ಲ ಕಡೆ ಬ್ರ್ಯಾಂಡೆಡ್ ಶಾಪ್ಸೇ ಇದೆ. ಆ್ಯಂಡ್ ನಾವು ಪಿಜ್ಜಾ ಟವರ್‌ನ ಸ್ಟೇರ್ಸ್ ಥ್ರೂ ಮೇಲೆ ಹೋಗಿ ನೋಡ್ಬೋದು. ವ್ಯೂ ಮಾತ್ರ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಪೂರ್ತಿ ಮಾಲ್ ಸುತ್ತಾಯ್ತು. ಇವಾಗ ಮೇಲ್ಗಡೆ ಹೋಗ್ತಾ ಇದ್ದೀವಿ. ಅಲ್ಲಿ ಗೇಮ್ಸ್ ಇದೆ ಆ್ಯಂಡ್ ಅದ್ ರೀತಿ ಯಾವ್ದೆಲ್ಲ ಗೇಮ್ಸ್ ಕೇಳಿದ್ಲು ಅದನ್ನೆಲ್ಲ ಆಟ ಆಡ್ಸಿದ್ದಾಯ್ತು. ಇದೇ ಫ್ಲೋರಲ್ಲಿ ಫುಡ್ ಕೋರ್ಟ್ ಕೂಡ ಇದೆ. ಹಾಗೆ ಸ್ಕೇರಿ ಹೌಸ್ ಕೂಡ ಇದೆ. ಧೃತಿ ಸ್ಕೇರಿ ಹೌಸ್‌ಗೆ ಹೋಗೋಣ ಅಂತ ಹೇಳಿ ತುಂಬಾ ಹಠ ಮಾಡ್ತಾ ಇದ್ಲು. ಬಟ್ ಅವಳನ್ನ ಕನ್ವಿನ್ಸ್ ಮಾಡಿದ್ವಿ. ಬಿಕಾಸ್ ಅವಳು ಹೆದರ್ಕೊಂತಾಳೆ ಆ್ಯಂಡ್ ಈವನ್ ಪಾಪು ಕೂಡ ಇದೆ. ಹೀಗಾಗಿ ಬೇಡ ಅಂತ ಅನ್ನಿಸ್ತು.
ಇಲ್ಲಿ ಸ್ನೋ ಪಾರ್ಕ್ ಕೂಡ ಇದೆ. ಧೃತಿನ ಸ್ನೋ ಪಾರ್ಕ್ ಕರ್ಕೊಂಡು ಹೋಗೋಣ ಅಂದ್ರೆ ಅವಳು ಬೇಡ ಅಂತ ಹೇಳ್ತಾ ಇದ್ಲು. ಅವಳಿಗೆ ಕೋಪ ಬಂದಿತ್ತು, ಯಾಕಂದ್ರೆ ಅವಳು ಸ್ಕೇರಿ ಹೌಸ್ಗೆ ಹೋಗ್ಬೇಕಿತ್ತು. ಆ್ಯಂಡ್ ಮೋರ್ ಓವರ್ ಬ್ಯಾಂಗ್ಳೂರಲ್ಲಿದ್ದಾಗ ಅವಳಿಗೆ ಒಂದು 2-3 ಸರಿನಾದರೂ ಕರ್ಕೊಂಡು ಹೋಗಿದ್ದೀವಿ ನಾವು ಸ್ನೋ ಸಿಟಿಗೆ. ಹೀಗಾಗಿ ಅವಳು ಆಲ್ರೆಡಿ ನೋಡಿರೋದ್ರಿಂದ ಅವಳಿಗೆ ಅಷ್ಟು ಇಂಟ್ರೆಸ್ಟೆಡ್ ಇರಲಿಲ್ಲ. ಅವಳು ಸ್ಕೇರಿ ಹೌಸೇ ಹೋಗ್ಬೇಕಂತ ಹೇಳ್ತಾ ಇದ್ಲು. ಆ್ಯಂಡ್ ಸ್ನೋ ಪಾರ್ಕ್ದು ಫೀಸ್ ಬಂದ್ಬಿಟ್ಟು 1500 ಇತ್ತು. ಇನ್ನು ಕಾಟನ್ ಕ್ಯಾಂಡಿ ಶಾಪ್ ನೋಡ್ಬಿಟ್ಟು ಕಾಟನ್ ಕ್ಯಾಂಡಿ ಬೇಕು ಅಂತ ಹೇಳ್ತಾ ಇದ್ಲು. ಹೀಗಾಗಿ ಅವಳ ಬರ್ಡೇ ಇರೋ ಕಾರಣ ಅವಳು ಏನೇನೆಲ್ಲ ಕೇಳ್ತಾಳೆ ಅದನ್ನೆಲ್ಲ ಕೊಡ್ಸಿದ್ದಾಯ್ತು. ಇನ್ನು ಇಲ್ಲಿ ಮಾಲಲ್ಲಿ ಸಿಕ್ಕಾಪಟ್ಟೆ ಬ್ರ್ಯಾಂಡೆಡ್ ಶಾಪ್ಸ್ ಇದೆ, ತುಂಬಾನೇ ಚೆನ್ನಾಗಿದೆ, ಎಲ್ಲ ಬ್ರ್ಯಾಂಡೆಡ್ ಶಾಪ್ಸೇ ಇತ್ತು. ಮಾಲ್ ಎಲ್ಲ ಕಂಪ್ಲೀಟ್ ಆಗಿ ಸುತ್ತದಾಯ್ತು. ಫುಲ್ ಟೈಮ್ ಪಾಸ್ ಆದ್ಮೇಲೆ ಇವಾಗ ಫುಡ್ ಕೋರ್ಟಿಗೆ ಬಂದಿದ್ದೀವಿ. ಇಲ್ಲಿ ಸಬ್ವೆಯಲ್ಲಿ ನಾನು ಸ್ಯಾಂಡ್ವಿಚ್ ತಗೊಂಡೆ. ಆ್ಯಂಡ್ ಧೃತಿ ಮತ್ತು ಅಜಿತ್ ಬಾಬು ಮೀಲ್ಸ್ ತಗೊಂಡಿದ್ರು.
ಹಾಗೆ ಸ್ವಲ್ಪ ಚಾಟ್ಸ್ ಮತ್ತು ರಸಗುಲ್ಲ ಆ್ಯಂಡ್ ಚೋಲೆ ಭಟೂರೆನ ಟ್ರೈ ಮಾಡಿದ್ವಿ. ಇಲ್ಲಿಗೆ ನನ್ನ ವ್ಲಾಗ್ ಮುಗೀತು. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್.